ಕಾಫಿ ಸಂಘಟನೆಯು ಅಕ್ಟೋಬರ್ 1ರಂದು ಮೈಸೂರಿನ ಅರಮನೆ ಆವರಣದಲ್ಲಿ 10ನೇ ಅಂತಾರಾಷ್ಟ್ರೀಯ ಕಾಫಿ ದಿನವನ್ನು ಆಚರಣೆ ಮಾಡಲಾಗುತ್ತಿದೆ ಎಂದು ಹಾಸನ ಜಿಲ್ಲಾ ಪ್ಲಾಂಟರ್ಸ್ ಸಂಘದ ಗೌರವ ಕಾರ್ಯದರ್ಶಿ ಕೆಪಿ ಲೋಕೇಶ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಗುರುವಾರ ಮಾತನಾಡಿ, ಇದಕ್ಕೆ ಪೂರಕವಾಗಿ ಬೆಳೆಗಾರರ ಸಂಘಟನೆಗಳು 2015ರಿಂದ ಅಂತಾರಾಷ್ಟ್ರೀಯ ಕಾಫಿ ದಿನಾಚರಣೆಯನ್ನು ಸಂಭ್ರಮದಿಂದ ಅರ್ಥಪೂರ್ಣವಾಗಿ ಆಚರಿಸಿಕೊಂಡು ಬರಲಾಗುತ್ತಿದೆ. ಈಗಾಗಲೇ 9 ಅಂತಾರಾಷ್ಟ್ರೀಯ ಕಾಫಿ ದಿನಾಚರಣೆಗಳನ್ನು ವ್ಯವಸ್ಥಿತವಾಗಿ, ಅರ್ಥಪೂರ್ಣವಾಗಿ ಹಾಗೂ ಯಶಸ್ವಿಯಾಗಿ ಆಚರಿಸಲಾಗಿದೆ. ಇದೀಗ 10ನೇ ಅಂತಾರಾಷ್ಟ್ರೀಯ ಕಾಫಿ ದಿನಾಚರಣೆಯನ್ನು ಆಚರಿಸುವ ಸಂಭ್ರಮದಲ್ಲಿ ನಾವಿದ್ದೇವೆ. ಕಾಫಿ ನಡೆದು ಬಂದ ದಾರಿ, ಪರಿಸರಕ್ಕೆ ಕಾಫಿಯ ಕೊಡುಗೆಗಳು, ಕಾಫಿಯಲ್ಲಿರುವ ಆರೋಗ್ಯಕರ ಅಂಶಗಳನ್ನು ಹಾಗೂ ಕಾಫಿ ಉದ್ಯಮದಲ್ಲಿರುವ ಕುಂದುಕೊರತೆಗಳನ್ನು ಸಮಾಜಕ್ಕೆ ತಿಳಿಸಿ ಕಾಫಿ ಆಂತರಿಕ ಬಳಕೆಯನ್ನು ಹೆಚ್ಚಿಸುವ ಸದುದ್ದೇಶ ಹೊಂದಿದೆ. ಇದರ ಜೊತೆಯಲ್ಲಿ ಜಿಲ್ಲೆಗೆ ಆಗಮಿಸುವ ಪ್ರವಾಸಿಗರಿಗೆ ಉಚಿತವಾಗಿ ಉತ್ತಮ ಗುಣಮಟ್ಟದ ಪರಿಶುದ್ಧ ಕಾಫಿಯನ್ನು ವಿತರಿಸಲಾಗುವುದು. ಕಾಫಿ ಬೆಳೆಯುವ ಹಾಸನ, ಚಿಕ್ಕಮಗಳೂರು, ಕೊಡಗು ಜಿಲ್ಲೆಯ ಬೆಳೆಗಾರರು ಈ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದರು. ಭಾರತದ ಕಾಫಿ ವೈಶಿಷ್ಟ್ಯತೆಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜನಪ್ರಿಯಗೊಳಿಸುವ ಧೈರ್ಯ ಹೊಂದಿ ದಿನಾಂಕ 1-10-2024 ಮಂಗಳವಾರದಂದು ಅಂತಾರಾಷ್ಟ್ರೀಯ ಕಾಫಿ ದಿನಾಚರಣೆ ಕಾರ್ಯಕ್ರಮವನ್ನು ಸಾಂಸ್ಕೃತಿಕ ನಗರಿ ಮೈಸೂರಿನ ಅರಮನೆ ಆವರಣದ ಉತ್ತರ ಬಲರಾಮ ದ್ವಾರದ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಳಿ ಹಮ್ಮಿಕೊಳ್ಳಲಾಗಿದೆ. ರಾಜಮನೆತನದ ಹಾಗೂ ಮೈಸೂರು ಜಿಲ್ಲಾ ಮಾನ್ಯ ಸಂಸದರಾದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಹಾಗೂ ಜೆಎಸ್ಎಸ್ ಮಹಾಸಂಸ್ಥಾನ ಮಠದ ಮಠಾಧೀಶರಾದ ಜಗದ್ಗುರು ಶ್ರೀ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಯವರು, ಆದಿಚುಂಚನಗಿರಿ ಮಠದ ಕಾರ್ಯದರ್ಶಿಗಳಾದ ಶ್ರೀ ಸೋಮನಾಥೇಶ್ವರ ಸ್ವಾಮೀಜಿಯವರು ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ ಎಂದು ಹೇಳಿದರು. ಸನ್ಮಾನ್ಯ ಎಚ್.ಡಿ. ದೇವೇಗೌಡರು, ಮಾಜಿ ಪ್ರಧಾನಿಗಳು ಗೌರವ ಉಪಸ್ಥಿತಿಯಲ್ಲಿರಲಿದ್ದಾರೆ ಹಾಗೂ ಸಮಾರಂಭದ ಅಧ್ಯಕ್ಷತೆಯನ್ನು ಹಾಸನ ಜಿಲ್ಲಾ ಪ್ಲಾಂಟರ್ಸ್ ಸಂಘದ ಅಧ್ಯಕ್ಷರಾದ ಶ್ರೀ ಎ.ಎಸ್. ಪರಮೇಶ್ವರ್ ಅವರು ವಹಿಸಲಿದ್ದಾರೆ. ಹಾಸನ, ಕೊಡಗು ಜಿಲ್ಲೆಗಳ ಉಸ್ತುವಾರಿ ಸಚಿವರು, ಹಾಸನ, ಕೊಡಗು, ಚಿಕ್ಕಮಗಳೂರು ಜಿಲ್ಲೆಗಳ ಸಂಸದರು, ಶಾಸಕರು ಮತ್ತು ಕಾಫಿ ಮಂಡಳಿಯ ಅಧ್ಯಕ್ಷರಾದ ಎಂ.ಜೆ. ದಿನೇಶ್, ಸಿಇಒ ಅವರಾದ ಡಾಕ್ಟರ್ ಕೆ.ಜೆ. ಜಗದೀಶ್, ಸದಸ್ಯರುಗಳಾದ ಹಾಗೂ ಕೆಜಿಎಫ್ನ ಅಧ್ಯಕ್ಷರಾದ ಡಾಕ್ಟರ್ ಎಚ್.ಡಿ. ಮೋಹನ್ ಕುಮಾರ್, ಮೈಸೂರು ಜಿಲ್ಲೆಯ ಜಿಲ್ಲಾಧಿಕಾರಿಗಳು, ಅಪರ ಜಿಲ್ಲಾಧಿಕಾರಿಗಳು, ಪೊಲೀಸ್ ಕಮಿಷನರ್ನವರು, ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಮಲೆನಾಡಿನ ಸಂಸ್ಕೃತಿಯನ್ನು ಬಿಂಬಿಸುವ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ. ಸುಮಾರು 15,000 ಜನ ಕಾಫಿ ಪ್ರಿಯರಿಗೆ ಉಚಿತ ಪರಿಶುದ್ಧ ಕಾಫಿಯನ್ನು ವಿತರಿಸಲು ತೀರ್ಮಾನಿಸಲಾಗಿದೆ ಎಂದು ಹೇಳಿದರು. ಶಿವರಾಜ್ ಅಂತ ಹೇಳಿ ಸಕಲೇಶ್ಪುರದಲ್ಲಿ ಎಸಿ ಆಗಿದ್ದು, ಅವರು ಮೈಸೂರು ಎಡಿಸಿ ಆಗಿದ್ದಾರೆ. ಬಿಡಿ, ಅವರನ್ನೆಲ್ಲ ನಿಮ್ಮ ಕಾರ್ಯಕ್ರಮ ಅವರೆಲ್ಲರನ್ನೂ ಕೂಡ ಕರೆದಿದ್ದೀವಿ. ಈಗ ನನ್ನ ಪ್ರಶ್ನೆ, ಪರಿಶುದ್ಧ ಕಾಫಿ ಅಂದ್ರೆ ಯಾಕೆ ಜನ ಕಡಿಮೆ ಮಾಡಿದ್ದಾರೆ ಅಂದ್ರೆ, ನಾನು ಕೇಳ್ತಿರೋದು ಇದು ಬಹಳ ಸರಳವಾಗಿ, ಅದೆಲ್ಲಿ ಮ್ಯಾನುಫ್ಯಾಕ್ಚರ್ ಎಲ್ಲಿ ಮಾಡ್ತೀರಿ, ಈಗ ಎಲ್ಲಿಗೆ ಸಪ್ಲೈ ಮಾಡಿದ್ದಾರೆ, ಇಲ್ಲಿ ಕೊಡೋದೆಲ್ಲ ಯಾವ ಕಾಫಿ, ಅದ್ರ ಪ್ರೈಸ್ ಎಷ್ಟು ಪರಿಶುದ್ಧ ಕಾಫಿ? ಸರ್, ಈಗ ಸಕಲೇಶ್ಪುರದಲ್ಲಿ ನಾವು ಒಂದು ಯೂನಿಟ್ ಮಾಡಿದ್ವಿ. ಪರಿಶುದ್ಧ ಕಾಫಿ ಅಂದ್ರೆ ಚಿಕೋರಿನ ಹಾಕಲೇ ಮಾಡೋದು. ಎಲ್ಲ ಕಡೆ ಈಗ ಹೆಚ್ಚು ಚಿಕೋರಿನ ಹಾಕಿ ಟೇಸ್ಟಿಗಾಗಿ. ಯಾಕೆಂದ್ರೆ ನೀವು ಡೊಮೆಸ್ಟಿಕ್ ಮಾರ್ಕೆಟ್ ನೀವು ಗ್ರೋವರ್ಸ್ ಬೆಳಿತೀರಿ, ಬಿಟ್ಬಿಡ್ತೀರಿ. ಇಲ್ಲಿ ಇವರು ಬೇಕಾಬಿಟ್ಟು ಹೆಂಗ್ ಬೇಕೋ ಮಾರ್ಕೆಟ್ ಅಲ್ಲಿ ಅವ್ರದೇ ಬ್ರ್ಯಾಂಡ್ ಅಲ್ಲಿ ಮಾಡ್ತಿರ್ತಾರೆ. ಯಾರು ಹೊಣೆ, ಯಾರು ನಿಗಾ ವಹಿಸೋರು, ಯಾರು ಇದನ್ನ? ಅದಕ್ಕಾಗಿ ಈಗ ಭಾರತೀಯ ಕಾಫಿ ಮಂಡಳಿಯಲ್ಲಿ ಕೂಡ ಮೊನ್ನೆ ಚರ್ಚೆ ಆಗಿದೆ. ಬೆಂಗಳೂರಲ್ಲಿ ಕಾಫಿ ಬೋರ್ಡ್ ಸಿಒ ಅಧ್ಯಕ್ಷತೆಯಲ್ಲಿ ಚರ್ಚೆ ಆಗಿದೆ. ಏನು ಅತಿ ಹೆಚ್ಚು ಚಿಕೋರಿಯನ್ನ ಬಳಸಿ ಮಾಡ್ತಾರೆ ಅದನ್ನ ನಿಲ್ಲಿಸಬೇಕು ಅಂತ ಹೇಳಿ, ಅದು ಕೂಡ ನಮ್ಮ ಹಾಸನ ಜಿಲ್ಲಾ ಪ್ಲಾಂಟರ್ಸ್ ಸಂಘ ಇರ್ಬೋದು, ಕನ್ನಡ ಗೌರವ ಫೆಡರೇಷನ್ ಇರ್ಬೋದು ಹೋರಾಟ ನಡೀತಾ ಇದೆ. ಆ ಒಂದು ಉದ್ದೇಶದಿಂದಲೇ ಇವತ್ತು ನಾವು ಕಾಫಿ ಬೋರ್ಡ್ ಇಂದ ಉಚಿತವಾಗಿ 20,000 ಕಪ್ ಕಾಫಿಯನ್ನು, ಪರಿಶುದ್ಧ ಚಿಕೋರಿಲೆಸ್ ಕಾಫಿಯನ್ನ ಕೊಡ್ತಾ ಇದ್ದೀವಿ. ಪತ್ರಿಕಾಗೋಷ್ಠಿಯಲ್ಲಿ ಹಾಸನ ಜಿಲ್ಲಾ ಪ್ಲಾಂಟರ್ಸ್ ಸಂಘದ ಅಧ್ಯಕ್ಷ ಎ.ಎಸ್. ಪರಮೇಶ್ವರ್, ಉಪಾಧ್ಯಕ್ಷ ಮಂಜುನಾಥ್ ಶೆಟ್ಟಿ, ಮಾಜಿ ಅಧ್ಯಕ್ಷ ಚಂದ್ರಶೇಖರ್, ಖಜಾಂಚಿ ಎಂ.ಜೆ. ಸಚಿನ್, ಗಿರೀಶ್ ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, ಟಿವಿ 46 ಮಲೆನಾಡು ನ್ಯೂಸ್, ಹಾಸನ.